ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಶ್ರೀದೇವಿ ಸಿಂಪಲ್ ಲೈಫ್. ಫ್ರೆಂಡ್ಸ್ ನೋಡಿರಿ, ಇವತ್ತು ಸೋಮವಾರ ಬೆಳಿಗ್ಗೆ ಲಾಗ್ ಮತ್ತೆ ಸ್ಟಾರ್ಟ್ ಮಾಡ್ಕೊಂಡೀನಿ. ಹಿಂದಕ್ಕೆ ಹೋಗಿರ್ತೀರಿ. ನವ್ಯಾಗ ಸ್ನಾನ ಮಾಡಿಸಿದೆ. ಬೆಳಿಗ್ಗೆ ಎದ್ದು ಚಿತ್ರಾನ್ನ ಮಾಡಿದ್ದೆ ಇವತ್ತು ನಾಷ್ಟಕ್ಕೆ. ನಮ್ಮ ಮನೆಯವರು ತಿಂದು ಕಟ್ಕೊಂಡು ಹೋದರು. ಚಿಕನ್ ಸಾಂಬಾರು ಐತಿ ನಿನ್ನಿದು. ಇವತ್ತು ಖಾಲಿ ಮಾಡಬೇಕು, ಮತ್ತು ನಾಳೆಗೆ ಇಟ್ಕೊಂಡು ಕುಂದ್ರಕ್ಕಾಗಲ್ಲ ಅದನ್ನು. ಹಾಗಾಗಿ ಅನ್ನ ಮತ್ತು ಚಿಕನ್ ಸಾಂಬಾರು ತಿಂದು ಚಿತ್ರಾನ್ನ ಬಾಕ್ಸಿಗೆ ತೊಗೊಂಡು ಹೋಗ್ಯಾರ. ನವ್ಯ ಲಘುನ ಎದ್ದಾಳೆ ಇವತ್ತು. ಹಾಗಾಗಿ ಅಕ್ಕಿಗೆ ಸ್ನಾನ ಮಾಡಿಸಿದೆ. ಸ್ನಾನ ಮಾಡಿಸಿ ನಿಂತಿದ್ದು ಇಷ್ಟತನ ನಾನು ಮಾಡ್ಕೊಂಬಂದೆ. ಹಂಗಾಗಿ ಕುಂದರ್ಸ್ಕೊಂಡೆ. ಅದೇ ಅದಕ್ಕೆ ಹೊಟ್ಟೆಸ್ತೈತಿ, ಊಟ ಮಾಡಬೇಕು. ನಾಷ್ಟ ಓಕೆ ನೋಡ್ರಿ, ಎಕ್ಸಸೈಸ್ ಮಾಡತ್ತ. ನಾನು ಬೆಳಿಗ್ಗೆನ ಮಾಡಿಬಿಟ್ಟೆ. ಬೆಳಿಗ್ಗೆ 6:45ಗೆ ಎಚ್ಚರಾತು. 6:45ಗೆ ಎಚ್ಚರಾತು. ಎದ್ದು ಲಗು ಲಗು ಮಾಡಿ ನಾ ಚಿತ್ರಾನ್ನ ಮಾಡಿ ಕೊಟ್ಟು ಕಾಸಿದೆ. ಬಟ್ಟೆ ಇದು ಮಡಿಚಿಟ್ಟು ಈಕೆ ಸ್ನಾನ ಆಯಿತು, ನನಗೂ ಸ್ನಾನ ಆಯಿತು. ಈಗ ನಾಷ್ಟ ಮಾಡಬೇಕು. ಹಂಗೆ ಹಾಕಿದಿನ್ನು ಏನಾಗಿಲ್ಲ. ಈಗ ಮಾಡ್ತಾಳೆ. ಈಗ ಎಕ್ಸಸೈಸ್ ಮಾಡ್ತೀಯಲ್ಲ, ಬೆವ್ರು ಬರ್ತೈತೆ, ಹೋಗಿ ಮಾಡ್ಕೊಂಬಂದ್ಬಿಡು. ಹಾಂ ಹಂಗೆ ಇದ್ರೆ ಮತ್ತೆ ಅದು ಹಂಗೆ ಸ್ಮೆಲ್ ಬರ್ತೈತಿ, ಬೆವ್ರು ಬಂದಿರ್ತೈತಿ. ಮಾಡ್ಕೊಂಬಂದ್ಬಿಡು. ನಾವು ಈಗ ಮಾಡ್ಕೊಂಬಂದ್ವಿ. ಎಕ್ಸಸೈಸ್ ಮಾಡಿದ ತಕ್ಷಣ ಸ್ನಾನ ಮಾಡ್ಬೇಕು ಅನ್ಸುತ್ತೆ, ಯಾಕಂದ್ರೆ ಬೆವ್ರು ಬರ್ತೈತಿ ನೋಡ್ರಿ. ಹಾಗಾಗಿ ಒಳ್ಳೇದು ಹೆಲ್ತ್ಗೆ, ಬಟ್ ಡೈಲಿ ಮಾಡಬೇಕು. ಒಳ್ಳೇದು ಹೆಲ್ತ್. ಸಣ್ಣ ಆಗ್ತೀವೋ ಬಿಡ್ತೀವೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಹೆಲ್ದಿ ಆಗಿರ್ತೀವಿ. ಹಾಗಾಗಿ ಬರ್ರಿ ಈಗ ನಾಷ್ಟಕ್ಕೆ ಚಿತ್ರಾನ್ನ ಚಿತ್ರಾನ್ನ ಐತಿ. ಹಂಗಾಗಿ ಮಾಡು ನೋಡಿ, ಚಟ್ ಚಟ್ ಅಂತ ನರ. 4 5 6 7 2 3 8 9 10 ತ್ರಾಸ ಆಕೈತೇನ? ಮಾಡಕತ್ತಾಳ. ನಿನ್ನೆ ಮಾಡಿದ್ಲು, ಮೊನ್ನೆನೂ ಮಾಡಿದ್ಲು. ಹಂಗೆ ನಾವು ಮನ್ಯಾಗ ತಾಯಿಗಳು ಹೆಂಗಿರ್ತೀವಿ ಹಂಗೆ ನಮ್ಮ ಮಕ್ಕಳು ಬೆಳೀತಾರೆ. ಫಸ್ಟ್ ನಾವು ಸುಧಾರಿಸ್ಕೋಬೇಕು. ನಾವು ಸುಧಾರಿಸಿದ್ರೆ ಆ ಮಕ್ಕಳನ್ನ ಸುಧಾರಿಸ್ತಾರೆ. ಓಕೆ, ಬರ್ರಿ ನಾಷ್ಟ ತಿಂತೀವಿ. ಚಿತ್ರಾನ್ನ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಅಂತ ಲೈಕ್ ಕೊಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ಹೊಸ್ದಾಗಿ ಏನಾದರೂ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಇನ್ನು 2 ದಿವಸ ಉಳಿತು ನಮ್ಮ ನವ್ಯನವರ ಬರ್ತಡೇ. ಬಟ್ ಬಾಯಾಗ ಹಾಕೊಂಡು ಹೆಂಗೆ ಕೂತಾಳ್ರಿ. ಮೇ ತಿಂಗಳು ಬಂತು ಅಂದ್ರೆ ನಮಗೊಂಥರ ಇದು ಸಂಭ್ರಮದ ತಿಂಗಳಂತಲೇ ಹೇಳ್ಬೇಕು. ಮೇ ಮತ್ತು ಆಗಸ್ಟ್ ತಿಂಗಳಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಇರುತ್ತೆ. ಆಮೇಲೆ ಶ್ರಾವಣ ಮಾಸ ಇರುತ್ತೆ. ಆಮೇಲೆ ಗಣೇಶನ ಹಬ್ಬ ಇರುತ್ತೆ. ಇದ್ದಂಗೆ ಮೆಸೇಜ್ ಬಂದು ಆಫ್ ಆಯಿತು. ಇಂಡಿಪೆಂಡೆನ್ಸ್ ಡೇ ಇರ್ತೈತಿ. ನಮ್ಮ ನಮಿತನ ಬರ್ತಡೇ ಇರುತ್ತೆ. ಆಮೇಲೆ ಇದು ಏನು ಕೃಷ್ಣ ಜನ್ಮಾಷ್ಟಮಿ, ಇನ್ನೊಂದು ವರಮಹಾಲಕ್ಷ್ಮಿ ಹಬ್ಬ ಇರುತ್ತೆ. ಶ್ರಾವಣ ಮಾಸ ಇರುತ್ತೆ. ಆಗಸ್ಟ್ ತಿಂಗಳು ಈಕೆ ಹುಟ್ಟಿದಾಗ ಬಸವ ಜಯಂತಿ, ಅಕ್ಷಯ ತೃತೀಯ. ಈ ಸಲ ಲಘು ಬಂತು ಅಕ್ಷಯ ತೃತೀಯ. ಮೇ ತಿಂಗಳಲ್ಲಿ ಬರ್ತಿತ್ತು ಪ್ರತಿ ಸಲ. ಒಂದೊಂದು ವರ್ಷ ಅಧಿಕ ಮಾಸ ಇರ್ತಾವೆ ನೋಡ್ರಿ. ಅವಾಗ ಒಂದು ತಿಂಗಳು ಹಿಂದೆ ಮುಂದೆ ಹಾಕಿರ್ತೈತಿ. ನಾವೇನು ಬರ್ತಡೇ ಮೇ, ನಮ್ಮದು ಆ್ಯನಿವರ್ಸರಿ ಇರುತ್ತೆ ಅಷ್ಟೇ. ಅಕ್ಷಯ ತೃತೀಯ ಇರ್ತಿತ್ತು, ಬಟ್ ಈ ಸಲ ಲಘುನ ಬಂತು. ಏಪ್ರಿಲ್ಗೆ ಬಂದ್ಬಿಡ್ತು ಈ ಸಲ. ಈಗ ಬರೋ ಅಮಾವಾಸ್ಯೆ ಯಾವುದೇನು ನೆನಪೇ ಇಲ್ಲ ನನಗೂ. ಮಣ್ಣು ಹೋಗಿದ್ದು ಅಕ್ಷತದಿಗೆ ಅಮಾವಾಸ್ಯೆ. ನೆಕ್ಸ್ಟ್ ಬರೋದೇನೇನು. ಅವಾಗೆಲ್ಲ ನಾವು ಚಿಕ್ಕವರಿದ್ದಾಗ ಎಲ್ಲ ಅಮಾವಾಸ್ಯೆಗಳು ಹೇಳ್ತಿದ್ವಿ, ಹುಣ್ಣಿಮೆ ಹೇಳ್ತಿದ್ವಿ. ಭಯಪಟ್ಟು ಆಗ್ಬಿಟ್ಟಿದ್ವಿ ಅವಾಗ. ಹುಣ್ಣಿಮೆ, ಅಮಾವಾಸ್ಯೆ, ನಕ್ಷತ್ರ, ಮಾಸಗಳು ಎಲ್ಲ ಹೇಳ್ತಿದ್ವಿ. ಬಟ್ ಈಗ ಮರ್ತಾ ಹೋಗೀನಿ. ಈಕೆ ನೋಡ್ರಿ, ಈಗ ಎಲ್ಲ ಮೊಬೈಲ್ನಲ್ಲೇ ಸಿಗುತ್ತೆ ನೋಡೋಕೆ, ಮತ್ತು ಕ್ಯಾಲೆಂಡರ್ ಸಿಗ್ತೈತಿ. ಬಟ್ ಅವಾಗ ಎಲ್ಲನೂ ನಾವು ಕಲಿತು ತಿಳ್ಕೊಬೇಕಾಗಿತ್ತು. ಯೋಗನ ತೈಕೊಂಡದಾಗ ವಾಮಪ್ ಇರುತ್ತೆ. ಯೋಗದಾಗ
ಸೂರ್ಯ ನಮಸ್ಕಾರ ಯೋಗನ ಹೇಳ್ಕೊಡ್ತಾರನ್ನ ಸೂರ್ಯ ನಮಸ್ಕಾರ ದಿನ ಮಾಡ್ಕೊಂತ ಇದ್ರೆ ಅದು ಬರ್ತೈತಿ ಮುಟ್ಟಕ್ಕೆ ಏನಂದ್ರೆ ಒಂದಿನ ಮಾಡಿದ್ರೆ ಮುಟ್ಟಕ್ಕೆ ಬರಲ್ಲ ಅದು ಈಗ ನೋಡಿ ನಾ ಹಿಂಗೆ ಬಗ್ಗೆ ಕಾಲು ನೆಲಕ್ಕೆ ಟಚ್ ಮಾಡಿದ್ರೆ ಫಸ್ಟಿಗೆ ಮಾಡಿದಾಗ ಟಚ್ ಆಗ್ತಿದ್ದಿಲ್ಲ ಈಗ ಕೈ ಕಾಲಿಗೆ ಟಚ್ ಆಕೈತಿ ಬಗ್ಗಿದ್ರೆ ಹಾಗೆ ಬರ್ರಿ ಕಂಟಿನ್ಯೂ ಮಾಡ್ತೀನಿ ಲಾಗು ಹೌದಾ ಕೆಲಸ ಎಲ್ಲ ಆಗೈತಿ ಆಕೆ ಕಸ ಗುಡಿಸ್ಕೊಟ್ಲು ನಾನು ನಾಷ್ಟ ಮಾಡಿದೆ ಬಟ್ಟೆ ಮಡ್ಚಿದೆ ನಾವೇ ಸ್ನಾನ ಮಾಡಿಸಿದೆ ನಮ್ಮ ಮನೆಯವ್ರ ಪಾತ್ರೆ ತೊಳೆದು ನೀರು ತಂದಿಟ್ಟು ಆಫೀಸ್ಗೆ ಹೋದ್ರು ಊಟ ಮಾಡಿ ಎಲ್ಲರೂ ಒಂದೊಂದು ಮಾಡಿದ್ರೆ ಲಗು ಲಗು ಹಾಕೋ ಕೆಲಸ ಒಬ್ಬರೇ ಮಾಡ್ಬೇಕಂದ್ರೆ ಆಗಂಗಿಲ್ಲ ಹಂಗಾಗಿ ನಿಮ್ಮ ಮನೇಲಿ ಯಾರಾದರೂ ಮಕ್ಕಳು ನೋಡಕತ್ತಿದ್ರೆ ತಾಯಿಗಳಿಗೆ ಹೆಲ್ಪ್ ಮಾಡಿರಿ ಇನ್ನು ಅಣ್ಣ ತಮ್ಮಂದ್ರು ಯಾರಾದರೂ ನೋಡಕತ್ತಿದ್ರೆ ನಿಮ್ಮ ತಾಯಿಗಳಿಗೆ ನಿಮ್ಮ ಹೆಂಡತಿಯವ್ರಿಗೆ ಹೆಲ್ಪ್ ಮಾಡಿರಿ ಆದಷ್ಟು ನಿಮ್ಮ ಕೈಲಿ ಆದಷ್ಟು ಹೆಲ್ಪ್ ಮಾಡಿರಿ ಅವರು ಖುಷಿ ಪಡ್ತಾರೆ ನೋಡ್ರಿ ಚಿತ್ರಾನ್ನ ಸ್ವಲ್ಪ ಮ್ಯಾಗ ಚಟ್ನಿ ಉದುರಿಸ್ಕೊಂಡೀನಿ ಉಪ್ಪಿನಕಾಯಿ ಹಾಕ್ಕೊಂಡಿನಿ ನಾವೇ ನೋಡ್ರಿ ಕೋಗಿಲೆ ಕೂಗಾಕತ್ತೈತೆ ಆ ಕಡೆ ಈ ಕಡೆ ನೋಡಾಕತ್ತ ಬರ್ರಿ ಎಲ್ಲರೂ ನಾಷ್ಟ ಮಾಡೋಣ್ರಿ ಫ್ರೆಂಡ್ಸ್ ಇವತ್ತು ವೆಜ್ ಏನು ಸ್ಪೆಷಲ್ ಇಲ್ಲ ಚಿತ್ರಾನ್ನ ಟಮಾಟಿನ ಹಾಕಿನಿ ನಿಂಬೆಯನ್ನು ಮ್ಯಾಗ ಒಂದು ಅರ್ಧ ಹೋಳು ಹಿಂಡೀನಿ ಮಾವಿನಕಾಯಿ ಚಿತ್ರಾನ್ನ ಮಾಡ್ಬೇಕಾಯ್ತು ಮಾವಿನಕಾಯಿ ಭಾಳ ದಿನ ಆಯ್ತು ಅದಿಲ್ಲ ಅವತ್ತು ಯುಗಾದಿ ಹಬ್ಬ ಮಿಸ್ ಮಾಡಿದ್ದೆ ತಂದು ಮಾಡಿಬಿಟ್ಟು ನನ್ನ ಸ್ಕೂಲು ಮತ್ತೆ ಲಾಸ್ಟ್ ಇವತ್ತು 10 ತಾರೀಕು ಏನು 11 ಹನ್ನೊಂದನ 11 ಹನ್ನೊಂದು ಇನ್ನು 14 ದಿನ ಉಳಿತು ನಮಗೆ ನಿಮ್ದು ಸ್ಕೂಲ್ 25ಕ್ಕೆ ಸ್ಟಾರ್ಟ್ ಆಲ್ರೆಡಿ ಒಬ್ರೊಬ್ರು ಸ್ಕೂಲ್ ಸ್ಟಾರ್ಟ್ ಆಗೈತಿ ಫ್ರೆಂಡ್ಸ್. ಇನ್ನು ನಿಮ್ಮ ಮಕ್ಕಳು ಯಾವ್ದಾದ್ರು ಸ್ಕೂಲ್ ಸ್ಟಾರ್ಟ್ ಆಗಿದ್ರೆ ಕಮೆಂಟ್ ಬಾಕ್ಸಲ್ಲಿ ಹೇಳ್ರಿ ಫ್ರೆಂಡ್ಸ್. ಒಟ್ಟ ಅದಕ್ಕೆ ಬಾಯಿ ನೋವು ಆಕೈತಿ ಇಲ್ಲ ಒಂದೊಂದು ಸಲ ಕೂಗಕತ್ತು ಅಂದ್ರೆ ನಾನ್ ಕ್ಯಾರಪಿಂದ ಬೆಳಿಗ್ಗೆ ಅದ ಎಬ್ಬಿಸ್ಬಿಡ್ತೈತೆ ನಮ್ದು ಒಂದೊಂದು ಸಲ ಅಲಾರಾಮ್. ಓಕೆ ತಿಂದು ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಇಲ್ಲಿ ನೋಡ್ರಿ ನಾಷ್ಟ ಆಯಿತು. ನಾಷ್ಟ ಆದಮೇಲೆ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ವಿ. ಕೂತ್ಕೊಂಡಾದ್ಮೇಲೆ ನವ್ಯಾಗ ನಿದ್ದೆ ಬಂತು. ಮತ್ತು ಆಕಿನ ಕರ್ಕೊಂಬಂದು ಮನೆಗೆಸೀನಿ. ಪಕ್ಕಕ್ಕೆ ನೋಡ್ರಿ ಜಾಗ ಎಷ್ಟೈತೆ ನೋಡ್ರಿ. ಫ್ಯಾನ್ ಅಂತೂ ಓಡಲೇಬೇಕು, ಯಾಕಂದ್ರೆ ಗಾಳಿ ಶೆಕೆ ಭಾಳ ಇತ್ತು. ಹಾಗಾಗಿ ಅಷ್ಟು ಜಾಗ ಬಿಟ್ಟು ಅಲ್ಲಿ ತುದೇಕ ಬರ್ತಾಳೆ. ನಂಗೆ ಒಟ್ಟ ಮಕ್ಕೊಳಕ್ಕೆ ಜಾಗ ಬಿಡಲ್ಲ. ರಾತ್ರಿನೂ ಕೂಡ ಹಾಗೆ ಬಂದು ನನಗೆ ಅಂಟ್ಕೊಂಡು ಮಕ್ಕೊಂಡ್ರೆ ಆಕೆಗೆ ನಿದ್ದೆ ಹತ್ತುತ್ತೆ, ಇಲ್ಲಾಂದ್ರೆ ಇಲ್ಲ. ಹಂಗಾಗಿ ಪಕ್ಕಕ್ಕೆ ತೆಲ್ಗೊಂಬಿಟ್ಟೀನಿ. ಬೀಳಂಗಿಲ್ಲ, ಕದನ ಓಪನ್ ಆಗಿ ಇಟ್ಟಿದ್ದೆ ನಾನು. ಇವತ್ತು ನಮ್ಮ ನವ್ಯನ ಬರ್ತಡೇ ಫ್ರೆಂಡ್ಸ್, ಮೇ 13. ಹಂಗಾಗಿ ನೀವೆಲ್ಲರೂ ಆಕೆಗೆ ವಿಶ್ ಮಾಡಿರಿ, ಆಕೆ ಆರೋಗ್ಯ ಚೆನ್ನಾಗಿ ಆಗಲಿ ಅಂತ ಹೇಳಿಬಿಟ್ಟು. ನಿಮ್ಮೆಲ್ಲರ ಹಾರೈಕೆ, ಆಶೀರ್ವಾದ, ಸಪೋರ್ಟು ಸದಾ ಹೀಗೆ ಇರಲಿ ನನ್ನ ಮಕ್ಕಳ ಮೇಲೆ, ನಮ್ಮ ಫ್ಯಾಮ್ಲಿ ಮೇಲೆ ಅಂತ ಕೇಳ್ಕೊತೀನಿ. ಈಗ ಆಕಿನ ಮನಗಿಸಿ ಹೊರಗೆ ಬಂದೆ, ಯಾಕಂದ್ರೆ ಅಲ್ಲೇ ನಾನು ಮಕ್ಕೊಳಕ್ಕೂ ಆಗಂಗಿಲ್ಲ. ಹಾಗಾಗಿ ಈಕಿಗೆ ಓದಿಸಿದ್ರಾಯ್ತು, ಆಕೆ ಮಕ್ಕೊಂಡಾಳ ಅಂತೇಳ್ಬಿಟ್ಟು ಹೊರಗೆ ಬಂದು ನೋಡತ್ತೀನಿ. ನಮಿತ ಮಲ್ಕೊಂಡ್ಲಾ ಅಂತ ಹೇಳ್ಬಿಟ್ಟು ಕೇಳಾಕತ್ತಿದ್ಲು. ಬಾ ಓದಿಸ್ತೀನಿ ಅಂತ ಹೇಳ್ಬಿಟ್ಟು ಕರೆಯಾಗೊಂತಿದ್ದೆ. ನೀನು ಮಕ್ಕೋಬೇಕಿಲ್ಲ ಅಂತ ಅಂದ್ಲು. ಇಲ್ಲ ನಂಗೆ ನಿದ್ದೆ ಬಂದಿಲ್ಲ, ಬಾ ಓದ್ಕೊಬಾ ಅಂತ ಹೇಳ್ಬಿಟ್ಟು ಆಕಿಗೆ ಓದ್ಸೋಕೆ ಸ್ಟಾರ್ಟ್ ಮಾಡಿದೆ. ಫ್ರೆಂಡ್ಸ್ ನೋಡ್ರಿ, ಇವಾಗ ಬೆಳಿಗ್ಗೆ ನಮ್ಮಮ್ಮ ಅಷ್ಟು ವಿಡಿಯೋ ಮಾಡ್ಕೊಂಡ್ರು. ಇವಾಗ ನಾನು ಮಾಡಾಕತ್ತೀನಿ. ಈಗ ಆಲ್ರೆಡಿ ಸಾಯಂಕಾಲ ಆಗೈತಿ. ಸಾಯಂಕಾಲ ಪಾತ್ರೆ ತಿಕ್ಕಿ ನಾನು ತಿಕ್ಕಿದೆ, ನಮ್ಮ ಮಮ್ಮಿ ಕಸ ಗುಡಿಸಿದ್ರು. ಇರ್ರಿ ಫ್ರೆಂಡ್ಸ್ ನೋಡ್ರಿ, ಬೆಳಿಗ್ಗೆ ನಮ್ಮಮ್ಮ ಅಷ್ಟು ವಿಡಿಯೋ ಕಂಟಿನ್ಯೂ ಮಾಡಿದ್ರು. ಇವಾಗ ನಾನು ಕಂಟಿನ್ಯೂ ಮಾಡ್ತಿದ್ದೀನಿ ನೋಡ್ರಿ. ಇವಾಗ ಆಲ್ರೆಡಿ ಸಾಯಂಕಾಲ ಆಗೈತಿ. ಸಾಯಂಕಾಲ ನಾನು ಪಾತ್ರೆ ತಿಕ್ಕಿ ನಮ್ಮಮ್ಮ ಕಸ ಗುಡಿಸ್ಕೊಟ್ರು. ನಾನು ಜಳಕ ಮಾಡ್ಕೊಂಬಂದೆ ರೆಡಿಯಾಗಿ. ಕಾಫಿ ಮಾಡಿಕೊಟ್ರು, ಹಾಲು ಕಾಸಿ ನಾವು ಕುಡಿದ್ವಿ. ಈಗ ನಮ್ಮ ಅಪ್ಪಿನ ಬಂದಿಲ್ಲ, ಇವತ್ತೇನೋ ಒಂದು ಸ್ವಲ್ಪ ಕೆಲಸ ಇತ್ತಂತ ಅದಕ್ಕೆ ಬರೋದು ಲೇಟ್ ಆಗೈತಿ. ಬರೋಕೆ ಕುಂತೀನಿ, ಈಗ ಬಿಟ್ಟಿನಿ ಆಫೀಸು ಅಂತಂದರು. ಇನ್ನೂ ಬಂದಿಲ್ಲ. ಈಗ ನಮ್ಮ ಮಮ್ಮಿ ನಾನು ಅನ್ನಕ್ಕೆ ಕೇಳ್ಬೇಕಂತ ನಮ್ಮಮ್ಮ ಮುದ್ದೆ ಮಾಡ್ತಾರಂತ. ಬರ್ರಿ, ಆಲ್ರೆಡಿ ಕಾಫಿ ಕುಡಿದು ಕುಂತೀವಿ. ನಮ್ಮ ಮಮ್ಮಿ ನಾನು ರೆಡಿ ಆಗ್ಬೇಕಾದ್ರೆ ಕುಡಿಯೋಕೆ ಕೂತಿದ್ರು ನೋಡ್ರಿ, ಕುಂತಾರೆಲ್ಲ. ನೋಡ್ರಿ ನಮ್ಮ ಅಕ್ಕ ನೋಡ್ರಿ ಇಲ್ಲಿ ಹೆಂಗೆ ಮಕ್ಕೊಂಡ ನೋಡ್ರಿ ಆಕಿ ನೋಡ್ರಿ.
ಇಷ್ಟ ಹಾಕಕ್ಕೇನ? ಹ್ಞೂ ನೋಡ್ರಿ ಆರಾಮ್ಸೆ ಮುಕ್ಕೊಂಡು ಕಾಫಿ ಕುಡ್ದು ಒಂದ್ಸಲ. ಸಾಯಂಕಾಲ ಆಗೈತಿ. ಈಗ ನಾನು ಅನ್ನಕ್ಕೆ ಇಡ್ತೀನಿ. ನಮ್ಮ ಮಮ್ಮಿ ಮುದ್ದೆ ಮಾಡ್ತಾರೆ. ಇಲ್ಲಿ ಚಿಕನ್ ಸಾಂಬಾರು ಐತಿ. ಇವತ್ತು ರಾತ್ರಿ ಅನ್ನಷ್ಟರಲ್ಲಿ ನಾವು ಖಾಲಿ ಮಾಡಿಬಿಡ್ಬೇಕು. ಇಲ್ಲಂತಂದ್ರೆ ನಾಳೆ ಇದು ಐತಿ ಮಂಗಳವಾರ ದೇವಿವಾರ, ಅದಕ್ಕೆ ತಿನ್ನಂಗಿಲ್ಲ. ಇದು ಬರ್ರಿ ಅನ್ನಕ್ಕೆ ಇಡ್ತೀನಿ. ಇವತ್ತು ನಾನು ವ್ಲಾಗ್ ಮಾಡ್ತೀನಿ ಫ್ರೆಂಡ್ಸ್ ನೋಡ್ರಿ. ಚಿತ್ರಾನ್ನ ಗೊಜ್ಜೈತಿ, ಫ್ರಿಜ್ನಾಗ ಇಡ್ಬೇಕೀಗ. ನೋಡ್ರಿ ರೊಟ್ಟಿ, 2 ರೊಟ್ಟಿ ಇದಾವೆ. 2 ರೊಟ್ಟಿ, ಪುಳಿಯೋಗರೆ, ಗೊಜ್ಜು. ಫ್ರೆಂಡ್ಸ್, ನಾನು ವ್ಲಾಗ್ ಮಾಡಕ್ಕೊಂತೀನಲ್ಲ, ಕಮೆಂಟ್ ಹಾಕ್ರಿ ಹೆಂಗೆ ಚೆನ್ನಾಗಿ ಮಾಡಿದ್ದೀನೋ ಇಲ್ಲ ಅಂತಂದು. ಬರ್ರಿ ಈಗ ಅನ್ನಕ್ಕೆ ಇಡೋಣ. ಅಷ್ಟು ಮಾಡ್ಬೇಕೇನ? ಇಲ್ಲ ಇಲ್ಲ ಹೊಸ ಹಾಕ್ಯಾವ. ಹಾಂ ಹೊಸ ಹಾಕ್ಯಾವು. ಎಷ್ಟು ಬಟ್ಲ ಹಾಕ್ಲಿ? 1.5 ಅಥವಾ 2 ಹಾಕ್ಲಾ? 2 ಹಾಕು. ಹಣ್ಣಿಲ್ಲ ಮಧ್ಯಾಹ್ನ? ಇಲ್ಲ, ಒಂದು ಸ್ವಲ್ಪ ಐತಿ. ಗ್ಯಾಸ್ ಹಚ್ಚಿ ತೊಳ್ಕೊಂಡು ಹೋಗ್ತೀವಿ ಅಕ್ಕಿನ. ಇವು ಅಕ್ಕಿ ಚೇಂಜ್ ಆಗಿವು. ಕಡಿಮೆ ನೀರು ಹಾಕಿ ಮಾಡಿದ್ರೆ ಚಲೋ ಆಗ್ತದೆ. ಕಡಿಮೆ ನೀರು ಹಾಕಿದ್ರೆ ಚಲೋ ಆಗ್ತದೆ. ಇವಾಗ ನಾನು ಕನ್ನಡ ಇಂಗ್ಲೀಷ್ ಮುಗಿಸಿದ್ದೆ, ಜಳಕ ಮಾಡಬೇಕಾಗಿತ್ತು. ಅದಕ್ಕೆ ಲಗು ಪಾತ್ರೆ ತಿಕ್ಕಿ ಜಳಕಕ್ಕೆ ಹೋಗ್ತೀನಿ ಮಮ್ಮಿ ಅಂತಂದು ಹೇಳಿದೆ. ಆಯ್ತು ಅಂತಂದು ಮೊಸರು ತಿಕ್ಕಿ ಜಳಕ ಮಾಡ್ಕೊಂಬಂದೆ. ಅನ್ನಕ್ಕಿಟ್ಟು ಈಗ ಕನ್ನಡ ಒಂದೈತಿ, ಕನ್ನಡ ಬರೆಯೋದೈತಿ, ಓದೀನಿ. ಇಂಗ್ಲೀಷು ಬರ್ದು ಓದಿದ್ದಾಯ್ತು. ಇವಾಗ ಕನ್ನಡ ಬರಿಬೇಕು. ಕನ್ನಡ ಬರೆದು ನಮ್ಮಮ್ಮ ಬರೆಸಿ ನಾನು ಕರೆಕ್ಷನ್ ಮಾಡಿಕೊಂಡು ನೆಕ್ಸ್ಟ್ ನಾನು ಏನು ಮಾಡಬೇಕು, ನಾನು ಕ್ಲಾಸ್ ಕಳಿಸ್ತೀನಿ. ಇಲ್ಲಂತಂದ್ರೆ ಸುಮ್ಮನೆ ಇಲ್ಲಿ ಓದಕ್ಕೊಂಡಿರ್ತೀನಿ. ಅಪ್ಪ ಬರ್ತಾರೆ, ಪಿಕ್ಚರ್ ಹಾಕಿದ್ರೆ ಪಿಕ್ಚರ್ ನೋಡ್ಕೊಂಡಿರ್ತೀನಿ. ನಮ್ಮ ಮಮ್ಮಿ ಮುದ್ದೆ ಮಾಡ್ತಾರೆ, ತಿನ್ನೋದು ಮಾಡ್ಕೊಳ್ಳೋದು. ಮತ್ತು ಬೆಳಗ್ಗೆ ಮತ್ತೆ ಕಸ ಮುಷ್ಟಿ ಮಾಡಿ ಇದು ಮಾಡೋದು. ನೋಡ್ರಿ, ಇಲ್ಲೊಂದು ಸ್ಟಿಕ್ಕರ್ ಹಾಕ್ಯಾರ. ಬೆಳಿಗ್ಗೆ ಹೊಸದು ನಿನ್ನೆ ತೊಗೊಬಂದಿದ್ರ.
ಕೆಪೆಯನ್ನ ತಗೊಂಡಿದ್ರೇನ ಕೆಪೆಯನ್ನ ಅಥವಾ ಅಲ್ಲಿ ಇದು ಐತಲ್ಲ ಕೆಳಗ ಸ್ಟಾರ್ ಬಜಾರ್ ಇದು ಸ್ಟಿಕ್ಕರು ಸ್ಟಾರ್ ಬಜಾರ್ದ ನೋಡ್ರಿ ಈಗ ಅಕ್ಕಿನ ಉಪ್ಪಾಕಿ ನೆನಕ್ ಬಿಡ್ಬೇಕು ಈಗ ಉಪ್ಪು 2 ಸ್ಪೂನ್ ಹಾಕ್ತೀನಿ ನೋಡ್ರಿ ಉಪ್ಪು ಒಂದು 10-15 ನಿಮಿಷ ನೆನೆಕ್ಬಿಟ್ರೆ ಅನ್ನ ರೆಡಿ ಆಗುತ್ತೆ ಅಷ್ಟೇ ಅನ್ನ ಮಾಡೋದು ನಮ್ಮನವೇ ಈಗ ಈ ಥರ ಪ್ಲೇಟ್ ಸೌಂಡು ಏನೋ ಸೌಂಡ್ ಆಗ್ತಿದ್ರೆ ಕಣ್ಣು ಹಿಂಗೆ ಕಣ್ಣು ನೀನು ಮಾಡ್ತಾಳೆ ಆಕಿ ಬರ್ರಿ ಈಗ ಅಲ್ಲಿ ಹಾಲಿಗೆ ಕರ್ಕೊಂಡು ಹೋಗ್ತೀನಿ ನಿಮ್ಮನ್ನು ಮುಗಿತೀಗ ಅಲ್ಲಿ ಕರ್ಕೊಂಡು ಹೋಗ್ತೀನಿ ಈಗ ನಾನು ಬರಿತೀನಿ ಮಮ್ಮಿ ಡಿಕ್ಟೇಷನ್ ಮಾಡ್ತಾರೆ ಡಿಕ್ಟೇಷನ್ ಮಾಡ್ತೀವಲ್ಲ ಈಗ ನಿನ್ನ ಅವರು ಓದಕ್ಕೆ ಕೊಡ್ತಾರೆ ಫ್ರೆಂಡ್ಸ್ ನಮ್ಮನವೇ ನೋಡ್ರಿ ಏನವೇ ಮತ್ತೆ ಸರಿ ನಿಮ್ಮ ಫ್ರೆಂಡ್ಸಿಗೆ ಹಾಯ್ ಫ್ರೆಂಡ್ಸ್ ನೀನು ಹಾಯ್ ಮಾಡ್ಬೇಕು ಅವ್ರು ನೀನು ಹಾಯ್ ನಾವೇ ಕ್ಯೂಟ್ ಗರ್ಲ್ ಅಂತಾರೆ ಹಾಯ್ ಮಾಡಿ ಹಾಯ್ ಫ್ರೆಂಡ್ಸ್ ನಮ್ಮ ಹುಡುಗಿ ಬರ್ತಡೇ ಮಾಡಕ್ಕೋತೈತ್ರಿ ನಾವೆಂದು ಬರ್ತಡೇ ಮಾಡಕ್ಕೋತೈತಿ ಬರ್ತಡೇ ಅಂತ ಗೊತ್ತೇನು ಈಕೆ ಬರ್ತಡೇ ಅಲ್ಲವ ಅದು ಈಕೆ ಕೇಕ್ ತಿನ್ನಲ್ಲ ಸ್ವೀಟ್ ಏನೋ ತಿನ್ನಲ್ಲ ಅವತ್ತು ಮೊನ್ನೆ ನಿಮ್ಮ ಆನಿವರ್ಸರಿ ಹಸು ಏನೋ ಜಾಸ್ತಿ ಇರೋ ತಿಂತಾಳ ಅಂತಂದು ತಿನ್ನಲ್ಲ ಕೇಕ್ ಅಕ್ಕಿ ತಿನ್ನಲಿಲ್ಲ ಅಂದ್ರೆ ನಾನು ನಮ್ಮ ಮಮ್ಮಿ ಅಷ್ಟೊಂದು ತಿನ್ನಲ್ಲ ನಾನು ಜಾಸ್ತಿ ತಿನ್ನೋದು ಫ್ರೆಂಡ್ಸ್ ಬಾ 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 ಏನೈತಲ್ಲಿ ಅಣ್ಣ ಓಯ್ ಏನೈತಲ್ಲಿ ಬಾ 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 ಅನ್ನು ಬನ್ನಿ 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 ಫ್ರೆಂಡ್ಸ್ ಅನ್ನು ಬನ್ನಿ ಫ್ರೆಂಡ್ಸ್ ಅನ್ನು ಹಿಂಗೆ ಕೈ ತೆಗಿ ಬನ್ನಿ ಫ್ರೆಂಡ್ಸ್ ನೋಡ್ರಿ ಸುಮ್ಮನೆ ಹಿಂಗೆ ಕೈ ತೆಗಿಯೋದ ಕೈ ತೆಗಿ ಅಂತಂದು ತೆಗಿಯಲ್ಲ ಓಕೆ ಫ್ರೆಂಡ್ಸ್ ಈಗ ನಮ್ಮಪ್ಪ ಬಂದು ನಮ್ಮಲ್ಲಿ ಅಯ್ಯೋ ಇಷ್ಟೊತ್ತನ ವಿಡಿಯೋ ಮಾಡಿದ್ದು ನಾನು ವೇಸ್ಟು ನಮ್ಮ ಮಮ್ಮಿನೂ ಮ್ಯೂಟ್ ಮಾಡಿಲ್ಲ ನೋಡ್ರಿ ಹಿಂಗೆ ನಾನು ನೋಡ್ರಿ ನವ್ಯಾ ಏನವ್ಯಾ ಓಕೆ ಫ್ರೆಂಡ್ಸ್ ನಾವು ಮತ್ತೆ ಸಿಗ್ತೀವಿ ಈಗ ನಾನು ಕಂಟಿನ್ಯೂ ಮಾಡೀನಿ ನೆಕ್ಸ್ಟ್ ನಮ್ಮ ಮಮ್ಮಿ ಕಂಟಿನ್ಯೂ ಮಾಡ್ತಾರೆ ಬಾಯ್ ಫ್ರೆಂಡ್ಸ್ ಮತ್ತೆ ಸಿಗೋಣ 10 ನಿಮಿಷ ಮಾಡಿ ನೋಡ್ರಿ 10:15 ನಿಮಿಷ ಬಾಯ್ ನವ್ಯಾ ಮತ್ತೆ ಸಿಗೋಣ ಅಂತಂದು ಹೇಳು ನವ್ಯಾ ಮತ್ತೆ ಸಿಗ್ತೀವಿ ಫ್ರೆಂಡ್ಸ್ ಓಕೆ ನೋಡ್ರಿ ಈಗ ಆವಾಗಲೇ ನಮ್ಮಿತ್ತ ವಿಡಿಯೋ ಮಾಡಿದ್ಲು
ಮುದ್ದೆ ಬೇಕಂತ ಹಾಗಾಗಿ ಅಕ್ಕಿಗೆ ಒಂದು ನನಗೊಂದು ಚಿಕ್ಕ ಚಿಕ್ಕದು ಮುದ್ದೆ ಮಾಡಿದ್ರಾತಂಥೇಳಿ ಮುದ್ದೆಗೆ ಇಟ್ಟೀನಿ ಫ್ರೆಂಡ್ಸ್. ತಿರುಗಬೇಕೀಗ. ಅನ್ನ ರೆಡಿ ಆಗೈತಿ, ಸಾರು ಬಿಸಿಗಿಟ್ಟೀನಿ. ಸಾರು ಬಿಸಿ ಆಯಿತು. ಆಮೇಲೆ ನೀನು ರೊಟ್ಟಿ ಮಾಡಿದ್ನಲ್ಲ, 4 ರೊಟ್ಟಿ ಉಳಿದಿದ್ವು. 2 ರೊಟ್ಟಿ ನಾನು ಬೆಳಗ್ಗೆ ತಿಂದೆ, ಮಧ್ಯಾಹ್ನ ತಿಂದೆ. ಈಗ ನಮ್ಮ ಮನೆಯವ್ರಿಗೆ 2 ತಿಂತಾರೆ, ನಾವು ಒಂದಿಟ್ಟು ಮುದ್ದೆ ತಿಂದು ಒಂಚೂರು ಅನ್ನ ಉಣ್ತೀವಿ ನೋಡ್ರಿ. ಹುಳ ಈಗ ಇದನ್ನು ತಿರುವಿ ಮುದ್ದೆ ರೆಡಿ ಮಾಡ್ತೀನಿ. ಒಂದ ಕೈಲಾಗಲ್ಲ ಫ್ರೆಂಡ್ಸ್. ನೋಡ್ರಿ ಇವಾಗ ಮತ್ತೆ ಕಂಟಿನ್ಯೂ ಮಾಡಾಕೊಂತೀವಿ. ನಮ್ಮ ಮಮ್ಮಿ ಅವನೇ ಕಂಟಿನ್ಯೂ ಮಾಡಿದ್ರೆ ಈಗ ನಾನು ಕಂಟಿನ್ಯೂ ಮಾಡಾಕೋತೀನಿ. ಇಲ್ಲಿ ನೋಡ್ರಿ ಮುದ್ದೆ. ಇವತ್ತು ಮುದ್ದೆ ಸರಿ ಬಂದಿಲ್ಲ, ಅದಕ್ಕೆ ಮುದ್ದೆ ಕಟ್ಟಕ್ಕೆ ಹೋಗಿಲ್ಲ. ಹಂಗೆ ಹಿಂಗೆ ಹಾಕ್ಕೊತೀವಿ. ಸ್ವಲ್ಪ ಅದ ಇದು ಅಳುಕಾಯ್ತು. ಸಾಕು. ಹಾಂ, ನೀನೇ ಮುದ್ದೆ ಅಂದ್ಬಿಟ್ಟು ಈಗ ಸಾಕಂತ ಇದು ಒಂದು ಸ್ಪೂನ್ ತೊಗೊತೀನಿ. ನೋಡಿ ಮುದ್ದೆ ಮಾಡೋಕ್ಕಾಗಿ ಅಳಕ್ಕೊಂದು ಮುದ್ದೆ ಹಾಕ್ತೀವತ್ತು ನಮ್ಮದು. ಈಗ ಇದು ಉಂಡೆ ಕಟ್ಟಕ್ಕೆ ಹೋದ್ರೆ ಕೈಗೆಲ್ಲ ಅಂಟ್ಕೊಂಡ್ಬಿಡ್ತೀವಿ. ಫ್ರೆಂಡ್ಸ್ ಹೋಸತ್ತೆ ಏನು ಅಂತೀರಿ ನೋಡಿ, ಹೋದ ವರ್ಷ 7th ರಜಾ ಇದ್ದಾಗ ಕೂದಲ ಫುಲ್ ಫ್ರೀ ಬಿಟ್ಟಿದ್ದೆ. ಈಗ ನೋಡ್ರಿ ಬೆಳೆಸ್ಕೊಳಕು ಇಷ್ಟು ಬೆಳೆದವು. ಇಷ್ಟು ಅದಿಲ್ಲ ಇದು ಇಲ್ಲೇ ಐತಿ ಅಲ್ಲ. ಹಾಂ ಸಾಕು. ಮುದ್ದೆ ಚಿಕನ್ ಸಾಂಬಾರು, ಮಟನ್ ಸಾಂಬಾರು ತುಂಬ ಚೆನ್ನಾಗಿದೆ. ಒಂದು ದಿವಸ ನಮ್ಮಪ್ಪ ಏನು ಮುದ್ದೆ ಮಟನ್ ಸಾಂಬಾರು ತೊಗೊಬಂದಿದ್ರು. ಅದು ಎಷ್ಟು ಚಲೋ ಐತಂತ ಮತ್ತೆ ತಿನ್ಬೇಕಂತಂದು ಆಸೆ ಐತಿ. ಬಟ್ ಅದೇನೋ ತಿಂದಿಲ್ಲ. ಮಟನ್ ಸಾಂಬಾರು ಮಟನ್ ಹಂಗೆ ಮಾಡು, ಹಂಗೆ ತಿನ್ನು. ನೋಡಿ ಅನ್ಕೊಳಕ್ಕಿತ್ತು. ರುಚಿ ಐತಿ ಹಾಗೆ ಇವಪ್ಪ ರೊಟ್ಟಿ ಸಾಂಬಾರು ಕಲಿಯಾಗ ಹಾಕ್ಬಂತು ಅನ್ಕೊಂಡಿತ್ತು. ಟೇಸ್ಟ್ ಅಂತ ನಮ್ಮ ನವೇ ಇದನ್ನ ಆಗಿತ್ತಾಳ ಫ್ರೆಂಡ್ಸ್. ತಿಂತಾಳೋ ಇಲ್ಲ ಗೊತ್ತಿಲ್ಲ. ಕೆಳಗೆಲ್ಲ ಚಲ್ಲಿ ಏನು ಮುದ್ದೆನ ಇಲ್ಲಮ್ಮ ನನ್ನ ಕೈ ಹತ್ತು. ಹೌದಾ? ಬನ್ನಿ ನಾನ್ ವೆಜ್ ಅವರು, ತಿಂದ ನಾನ್ ವೆಜ್ ಯಾರ್ಯಾರು ತಿಂತೀರಾ? ಮುದ್ದೆ ಮತ್ತೆ ಚಿಕನ್ ಸಾಂಬಾರು, ಮಟನ್ ಸಾಂಬಾರು. ಸಾಫ್ಟ್ ಆಗೈತಿ, ಚಲೋ ಆಗೈತಿ, ಮಸ್ತ್ ಐತಿ. ನಮ್ಯಾಗ ತಿನ್ನಿಸ್ತೀನಿ. ಪೀಸ್ ಹಾಕ್ಕೊಂಡಿಲ್ಲ ಫ್ರೆಂಡ್ಸ್. ಬರ್ತೀನ ಹುಡುಗ ಟಿವಿ ಒಂದು ಸ್ವಲ್ಪ ಮ್ಯೂಟ್ ಮಾಡಪ್ಪ. ನಮ್ಮ ಅಪ್ಪಂಗ ಲೇಟಾಗಿ ಬಂದಿದ್ರಲ್ಲ ಇವತ್ತು, ಇಲ್ಲೇ ಇಟ್ಟಿರ್ತೀನಿ, ಕಾಣಿಸ್ತೀವಿ ಎಲ್ಲರೂ. ನನ್ನ ಕೈ ಮುಸುರಾಗಿದೆ ಅದಕ್ಕೆ ಯಾಕೆ ಸೇರಿಸ್ಬೇಕು? ಆಫ್ ಮಾಡಿ ಕರೆಕ್ಟಾಗಿದೆ. ಸಾಕ? ನನ್ನ ಮೂಗು ಕಾಣಿಸುತ್ತ ಸಾಕ? ಹಾಂ ಚಲೋ ಆಯ್ತು. ನಾನು ರುಚಿ ಆಗೈತಿ, ಸ್ವಲ್ಪ ಸಾಫ್ಟ್ ಆಗೈತಿ. ನಮ್ಮ ಚೂರು ಮಸಾಲೆ ಮಾಡಿದ್ದೆ ಒಂಚೂರು ಇದಾಗಿತ್ತು, ಗಟ್ಟಿಯಾಗಿತ್ತು. ಒಂದ್ಸಲ ಗಟ್ಟಿಯಾಗಿತ್ತು ಅಂತ ಒಂದ್ಸಲ ಸಾಫ್ಟ್ ಮಾಡಕ್ಕೆ ಹೋದೆ. ಆಮ ನಾವ್ಯಾಗ ಇಷ್ಟ ಆಗೈತಿ ಗಾಳ ನುಂಗ್ ಬಿಡಾಕತ್ತ. ಹಾಂ
ನೀರಂತ ಹಾಂ ಐತಿ ನಮಗೆ ಇದ್ರಾಗ ಹಾಕ್ತಿದ್ದೆ ಹ್ಞೂ ಕುಡಿಸಿದ್ಯಲ್ಲ ಅವತ್ತು ಬಟ್ಲನಾಗ ನೋಡಿ ನೀರು ಕುಡ್ಸಾಕತ್ತೀನಿ ನಿನ್ನ ಕಡೆ ಹೊಳ್ತಾ ಚಲೋ ಆಯ್ತಾ ಸಾಕಾದ್ರೂ ಚೆನ್ನಾಗೈತೆ ಹಿಂಗೆ ಇರ್ಬೇಕು ತೀರ ಗಟ್ಟಿ ಇರ್ತದೆ ತಿನ್ನಕ್ಕಾಗಲ್ಲ ಅದಿಲ್ಲ ಹಾಂ ಅದು ಗಟ್ಟಿ ಇದ್ರೆ ಯಾಕಂದ್ರೆ ನುಂಗ್ಬೋದು ಹ್ಞೂ ನನಗೆ ಯಾಕೋ ಇಲ್ಲ ಚೆನ್ನಾಗೈತೆ ಅನ್ಸುತ್ತೆ ಅದ್ರಾಗ ಚೂರು ಚೂರು ಹಾಕೊಂಡು ಬೇಕಾ ಬಾಯಿ ಕೊಡ್ತೀನಿ ಬೇಡ ನಾವು ಒಂದು ಪೀಸು ನೀನು ತಾಟ್ನಾಗ ಹಾಕವ ಸಳಿ ಬಂದ ನಾನು ಅನ್ನ ತಿನ್ನಲ್ಲ ಅದಕ್ಕೆ ನೀನು ತಾಟ್ನಾಗ ಹಾಕೋವ ಆಗ ಫ್ರೆಂಡ್ಸು ನಾವು ಊಟ ಲೇಟಾಗಿ ಮಾಡ್ತಿದ್ವಿ ಈಗ ಬನ್ನಿ ನೆಟ್ಟೆ ತರ ಈಗ ಲಘು ಲಘು ಊಟ ಮಾಡಿ ಲಘು ಮಾಡ್ಕೊತೀವಿ ಹ್ಞೂ ನಿಮ್ಮ ಅಪ್ಪನ ತಾಟ್ನಿಂದ ಅನ್ನ ನೋಡಿಬಿಟ್ಲೆ ನೋಡ್ರಿ ಈಗ ಹೆಂಗ್ ಹೋಗ್ತಾಳ ನಾನು ಈ ಕಡೆ ಹೋಗ್ತಿದ್ದಕ್ಕೆ ಹಂಗ ಟರ್ನ್ ಆಗಿ ಅಪ್ಪನ ಹತ್ರ ಅನ್ನ ಬೇಕು ಮೊನ್ನೆ ನಾನು ಇಲ್ಲಿ ಕುಂತೀನಿ ರೊಟ್ಟಿ ತಿನ್ನೋದು ಬಿಟ್ಟು ನನ್ನ ಕಡೆ ಅನ್ನ ಮೊಸರನ್ನ ತಿಂದು ಮೊಸರನ್ನ